ಸ್ವಾಮಿ ಮಾ ಗಣಪತಿ. ಸಕ್ಕರೆ ಹಾಕಿ ಟೇಸ್ಟ್. ಪಕೋಡ ತಿನ್ನಕ್ ರುಚಿನೋ ಅಷ್ಟೇ ಕೈನು ಕೆಲಸ ಇದೆ. ನಮ್ ಕಾಲದಲ್ಲೆಲ್ಲ ಕಣ್ಣಳ್ತೇನೆ, ನಿಮ್ಮಂಗ್ ತೂಕ ಕೈಯೆಲ್ಲ ಇರ್ಲಿಲ್ಲ. ರಾತ್ರಿ ಹುಟ್ಟಿದ್ದು ಬೆಳಿಗ್ಗೆ ಬಾಟ ಇರ್ಸಿದ್ದು. ನಿಮ್ಮ ಅವನಿಗೆ ತುಂಬಾ ಇಷ್ಟ. ಪಾತ್ರೆ ಹೊಡೆದ್ರೆ ಕಟ ಕಟ ಶಬ್ದ ಬರುತ್ತೆ, ಅದಕ್ಕೆ ಬಳೆ ತೆಗೆದಿಟ್ಟು. ನಾನ್ ಮಾಡ್ಬೇಕಾರೆ ಯಾವಾಗ ಹೋಟ್ಲಲ್ಲಿ ಮಾಡ್ದಂಗೆ ಆಗೋದು. ಬೆಂಡೆಕಾಯಿ ಪಕೋಡ ತಿನ್ನಕ್ ರುಚಿ, ಮಾಡಕ್ಕಷ್ಟೇ ಕಷ್ಟ ಇದೆ ಅದು. ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಂದರೆ, ನಮ್ಮ ದೊಡ್ಡ ಇವತ್ತು ನಮಗೆ ಬೆಂಡೆಕಾಯಿ ಪಕೋಡ ಮಾಡ್ತಾ ಇದ್ದಾರೆ. ಇದು ಅಪರೂಪಕ್ಕೆ ನಾನು ತಿಂದಿಲ್ಲ, ಫಸ್ಟ್ ಟೈಮ್ ತಿಂತಾ ಇರೋದು. ಹೇಗೆ ಮಾಡ್ತಾರೆ ನಿಮ್ಗೆ ಇಷ್ಟ ಆದರೆ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ಓಕೆನಾ? ಬನ್ನಿ ಈ ವಿಡಿಯೋ ನೋಡ್ಕೊಂಡು ಬರೋಣ. ಇದು ತೆಳ್ಳಗೆ ಚಿಪ್ಸ್ ಹಂಗೆ ಹೆಚ್ಚಬೇಕು ಬೆಂಡೆಕಾಯಿನ. ಹಿಂಗೆ ಎಷ್ಟು ಬಲ್ತಿದ್ ಬೆಂಡೆಕಾಯಿ ಆದ್ರೂ ಪರವಾಗಿಲ್ಲ, ಇದು ಮಾಡಕ್ ಬರುತ್ತೆ ಪಕೋಡನ. ಇಲ್ಲಾರು ಇದಕ್ಕೆ ಪುಟಾಣಿ ಅಂತಾರೆ, ನಾವು ಹುರುಗಡ್ಲೆ ಅಂತೀವಿ, ಹುರುಗಡ್ಲೆ. ಆಮೇಲೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಅಜ್ವಾನ ಅಂತಾರೆ ಕೆಲವರು, ನಾವು ಓಮದ ಕಾಳು ಅಂತೀವಿ. ಉಪ್ಪು ಹಾಕಿದೀನಿ. ಇದೆಲ್ಲ ಮಿಕ್ಸಿಗೆ ಹಾಕೊಬೇಕು. ಹಾಕ್ತೀನಿ ನೋಡು. ಇದನ್ನ ಮಿಕ್ಸಿ ಹಾಕೊಡ್ಬೇಕು ನಂಗೆ ಎಲ್ಲ ಜೊತೆಗೆ. ಆಯ್ತಾ? ಇದು ಪುಡಿ ಉಪ್ಪು ಹಾಕಿದೀನಿ. ಇದನ್ನ ಚೆನ್ನಾಗಿ ಇಚ್ಕಬೇಕು. ಹಿಂಗೆ ಇಚ್ಕಿ ಅದನ್ನ ನೀರು ಬಿಡುತ್ತೆ. ಆಮೇಲೆ ಕಲ್ಸಕ್ಕೆ ನೀರು ಜಾಸ್ತಿ ಬೇಡ, ಇದ್ರದ ನೀರಾಗುತ್ತೆ. ಸ್ವಲ್ಪ ಹಾಕ್ಬೇಕಾಗುತ್ತೆ, ಯಾಕೆಂದ್ರೆ ಹಿಟ್ಟೆಲ್ಲ ಹುರಿದಿರ್ತೀವಲ್ಲ, ಒಣ ಹಿಟ್ಟಲ್ವಾ. ಹಿಂಗೆ 2 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. 2 ಸ್ಪೂನ್ ಈ ಸ್ಪೂನಲ್ಲಿ. ಸಕ್ಕರೆ ಹಾಕಿದ್ರೆ ಟೇಸ್ಟು. ಆಮೇಲೆ ಹಿಂಗು ಪುಡಿ ಇದ್ರೂ ಆಗುತ್ತೆ, ಹಿಂಗು ನೀರು ಕಲಸಿಟ್ಟಿದ್ರೆ ಅದು ಹಾಕಿದ್ರೆ ಆಗುತ್ತೆ. ಇದಕ್ಕೊಂಚೂರು ಹಿಂಗೆ ನೀರು ಹಾಕ್ಬೇಕು, ಇಲ್ಲ ಪುಡಿ ಇದ್ರೂ ಪರವಾಗಿಲ್ಲ. ಸಾಕು. ಒಂದು ಅರ್ಧ ಸ್ಪೂನು ಬಿಟ್ಕೊಳತ್ತದು. ನೋಡು ಎಷ್ಟು ನೀರಾಯ್ತಲ್ಲ, ಅದು ಉಪ್ಪು ಸಕ್ಕರೆ ಮುಟ್ಟುತ್ತಲ್ಲ, ನೀರಾಗುತ್ತೆ. ಆದ್ರೆ ಏನ್ ಮಾಡಿದ್ವಿ ನಾವು, ಬೆಂಡೆಕಾಯಿ ಜೊತೆಗೆ ಹಸಿಮೆಣಸಿನ್ಕಾಯಿನೂ ಹೆಚ್ಚಿ ಇಚ್ಬೋದು. ಕೈ ತಡಿಯಕ್ಕಾಗಲ್ಲ, ಉರಿ ಅಂದ್ರೆ ಉರಿ. ಅದಕ್ಕೆ ಏನ್ ಮಾಡೋದು, ಹುರ್ಗಡ್ಲೆ ಜೊತೆಗೆ ಹಾಕ್ಬಿಡೋದು, ಪುಡಿ ಆಗುತ್ತಲ್ಲ. ಆಮೇಲೆ ಎಲ್ಲ ಒಟ್ಟರಾಸಿ. ಆದ್ರೂ ಕೈ ಉರಿಯುತ್ತೆ ಪಕೋಡ ಮಾಡಿ ಬಿಡೋದ್ರೊಳಗೆ. ತಣ್ಣೀರ ಸೊಪ್ಪು ಇಡ್ಬೇಕು, ಒಂಚೂರು ಎಣ್ಣೆ ಹಚ್ಕೊಬೇಕು. ಪಕೋಡ ತಿನ್ನಕ್ ರುಚಿನೋ ಅಷ್ಟೇ ಕೈನು ಕೆಲಸ ಇದೆ. ನೋಡಿ ಇದು ಹೆಂಗಾಯ್ತು ನೋಡು, ಇನ್ನೂ ನೀರ್ ಬಿಡುತ್ತೆ. ಅದನ್ನ ನೋಡಲ್ಲಿ ಇಟ್ ಕಲ್ಸೋದು. ನೋಡಿರ್ಲಿ 1 ಲೋಟ ಹಾಕಿದೀನಿ. ಅಷ್ಟು ಬೆಂಡೆಕಾಯಿಗೆ ಇದಿಷ್ಟು ಹಿಟ್ಟು ಹಾಕಿದೀನಿ. ಇದ್ರಲ್ಲಿ 1/4 ಲೋಟನೇದು ಅಂದಾಜು, ಒಂದು ಅಳತೆ ಮೇಲೆ ಹಾಕಿರೋದು. ಆಯ್ತಾ? ಸ್ವಲ್ಪ ಹಾಕಿದೀನಿ ಅಕ್ಕಿಟ್ಟು. ಆಮೇಲೆ ಕಡ್ಲೆ ಹಿಟ್ಟು ಇದೇ ಲೋಟದಲ್ಲಿ. ಅದೊಂದು ಲೋಟ ಫುಲ್ಲ. ಅವಾಗೆಲ್ಲ ಮೆಜರ್ಮೆಂಟ್ ಅಲ್ಲಿ ಇದ್ದಿಲ್ಲಲ್ಲ ದೊಡ್ಡ, ಕಣ್ಣಾಳತ್ತೀನಿ ನೀವು ಕಣ್ಣಾಳತ್ತೆ. ನಮ್ ಕಾಲದಲ್ಲೆಲ್ಲ ಕಣ್ಣಳ್ತೇನೆ, ನಿಮ್ಮಂಗ್ ತೂಕ ಕೈಯೆಲ್ಲ ಇರ್ಲಿಲ್ಲ. ನೋಡು ಇದ್ರಲ್ಲಿ ಇನ್ನೊಂದು ಅರ್ಧ ಲೋಟ ಹಾಕಿದೀನಿ. 2 ಲೋಟ. 1 ಲೋಟ ಅಕ್ಕಿ ಹಿಟ್ಟು, ಇದ್ರಲ್ಲಿ 1.5 ಲೋಟ ಕಡ್ಲೆ ಹಿಟ್ಟು. ಅಷ್ಟು ಪುಡಿ ಇದ್ರೆ ನೋಡಿ ಹಿಂಗಾಯ್ತು, ಕಲಸಿ ಅಲ್ಲ ಅದ್ರ ನೀರು ಬಿಟ್ಕೊಂತ. ನಾನು ಹುಟ್ಟಿದ್ದು ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ದಿವಸನೇ ಹುಟ್ಟಿದ್ದು. ದಾವಣಗೆರೆ ಗೌರ್ಮೆಂಟ್ ಹಾಸ್ಪಿಟಲ್ ಹುಟ್ಟಿರೋದು. ನನ್ಗೆ ಅವನು ಭಾರತ್ ಮಾತೆ ಅಂತ ಹೆಸರು. ರಾತ್ರಿ ಹುಟ್ಟಿದ್ದು ಬೆಳಿಗ್ಗೆ ಬಾಟ ಇರ್ಸಿದ್ದು. ನಮ್ಮ ತಂದೆ ಎಲ್ಲರಿಗೂ ಬರ್ತಡೇ ಮಾಡಿದ್ರೆ, ಅಪ್ಪ ನಂದು ಯಾಕಪ್ಪ ಬರ್ತಡೇ ಮಾಡೋದು, ನಾನೇನು ಮಾಡಬಲ್ಲೆ ಅಮ್ಮ, ಇಡೀ ಭಾರತನೇ ನಿನ್ನ ಬರ್ತಡೇ ಆಚರಿಸೆ ಮಾಡುತ್ತೆ ಅಂತ ಅವ್ರು ತಮಾಷೆ ಮಾಡೋದು ನಂಗೆ ಯಾವಾಗಲೂ. ಚೆನ್ನಗಿರಿಲಿದ್ದಿದ್ದು ನಾವು, ಶಿವಮೊಗ್ಗ ತಾಲೂಕು ಚೆನ್ನಗಿರಿ.
ಇವಾಗ ಇದೇನು ಮಿಕ್ಸಿ ಮಾಡಿದ್ದು ಹಾಕಿದ್ದಲ್ಲ ಅದೇ ಇದು ಮಿಕ್ಸಿಗೆ ಹಾಕಿರೋದು. ಇನ್ನು ಹಿಟ್ಟು ಹಾಕ್ಬೇಕು ಆಮೇಲೆ. ಇಷ್ಟಕ್ಕೆ ಎಷ್ಟು ಖಾರ ಬೇಕು ದೊಡ್ಡ? ಅದೆಲ್ಲ ನಮ್ಮ ಇಷ್ಟಮ್ಮ. ಖಾರ ಖಾರ ಬೇಕಾದ್ರೆ ಖಾರ ಮಾಡ್ಬೋದು. ನಿಮ್ಮ ಅವನಿಗೆ ತುಂಬ ಇಷ್ಟ. ಹುರಿದಿಟ್ಟು ಎರಡೂ ಬೆಂಡೆಕಾಯಿ ಕಲ್ಸಿದ್ದೀನಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ. ಅದು ಕಲ್ಸೋದು ತಣ್ಣಗಿಲ್ಲ, ಅದಕ್ಕೆ ಸ್ವಲ್ಪ ಚುಚುಕದಲ್ಲಿ ಕಲ್ಸ್ಕೊಂತ ಇದೆ. ಸ್ವಾಮಿ ಮಹಾಗಣಪತಿ ನಮ್ಮ ಯಜಮಾನ್ರಿಗ ಅವ್ರಿಗೆ ಕಷ್ಟ ಅನ್ನೋದಿಲ್ಲ, ಎಲ್ಲದೂ ಇಷ್ಟನೇ. ಇಲ್ಲ ಅಂದ್ರೆ ಅವರು ಮಾಡ್ಕೊಂತಾರೆ, ತೊಂದರೆ ಇಲ್ಲ. ಅವರಿಗೂ ಬರುತ್ತೆ, ಅದು ಬರುತ್ತೆ. ಆದ್ರೆ ನನ್ನಷ್ಟು ಚೆನ್ನಾಗಿ ಬರಲ್ಲ ಅಂತಾರ ಅವ್ರು. ನಿನ್ನಷ್ಟು ಬೇಸನ್ ನನಗಿಲ್ಲ ಕಣೆ ಅಂತ. ನೀನೆ ಪಾತ್ರೆ ಹೊಡೆದ್ರೆ ಕಟ ಕಟ ಶಬ್ದ ಬರುತ್ತೆ, ಅದಕ್ಕೆ ಬೆಳೆ ತೆಗೆದಿಟ್ಟು. ಈ ಬೆಂಡೆಕಾಯಿ ನೀರಲ್ಲೆಲ್ಲ ಇಟ್ಟು ಕಲ್ಸಿದೆ ನೋಡಿ, ಹಂಗಾಗಿ ಗರಿ ಗರಿ ಇರುತ್ತೆ, ಮೆತ್ತಗಾಗಲ್ಲ. ಇಟ್ಟು ಹುರಿದಿರ್ತೀನಿ, ಆಮೇಲೆ ಇದಕ್ಕೆ ಉಪ್ಪಾಕಿ ಕಲಸಿಟ್ಟಿನಿ, ಅದು ನೀರು ಬಿಟ್ಟಿದೆ. ಜಾಸ್ತಿ ನೀರಾದ್ರೆ ಏನು ಮಾಡ್ಬೇಕು? ಏನಾಗುತ್ತೆ ಅಂದ್ರೆ ಮೆತ್ತಗಾಗುತ್ತೆ, ಗರಿ ಗರಿ ನೀಲ್ಲ. ಕಡೆ ಗರಿ ಗರಿ ನಿಲ್ಬೇಕಲ್ಲ. ಆದ್ರೆ ನಾನು ಹುರಿದಿದ್ದೀನಿ, ತೊಂದರೆ ಇಲ್ಲ. ನಂಗೆ ಬಿಡಕ್ಕೆ ಬೇಕಲ್ಲ ನೀನೇ. ಆದರೆ ನಾನು ಸಣ್ಣ ಮೆಣಸಿನ್ಕಾಯಿ, ದೀರ್ಸಲೆ ಅಂತಾರೆ, ಲವಂಗ ಮೆಣಸಿನ್ಕಾಯಿ ಅಂತಾರೆ, ಅದಾಕಿ ಇನ್ನೂ ಬಣ್ಣ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಕೈ ನೋಯ್ತಾ ಇದ್ದಿದ್ದ? ಇಲ್ಲಮ್ಮ, ನೋವಲ್ಲ, ಏನು ನೋವಲ್ಲ. ಇಷ್ಟು ಮಟ್ಟಿಗೆ ಆಯ್ತು. ನೀರು ಜಾಸ್ತಿ ಹಾಕಿಲ್ಲ, ಇನ್ನೂ ಹಾಕ್ಬೇಕಾದ? ಹುರಿದಿಟ್ಟಲ್ವಾ, ನೀರು ತೊಗೊಳತ್ತೆ. ಹಾಕ್ಬೇಕಮ್ಮ ಒಂಚೂರು, ಎಣ್ಣೆಲಿ ಬಿಡ್ಸಕ್ ಬೇಕಲ್ಲ. ಊಟಕ್ಕೆ, ಮೊಸರನ್ನಕ್ಕೆ, ಸಾರನ್ನಕ್ಕೆ, ನೆಂಚ್ಕೊಳಕ್ಕೆ ಸಂಡಿಗೆ ಇದ್ದಂಗೆ ಇದು. ಚೆನ್ನಾಗಾಗುತ್ತೆ. ಚೆನ್ನಾಗಿದೆ. ಹಿಂಗೆ ಇಷ್ಟು ಚೆನ್ನಾಗಿದೆ ಕಲ್ತಿದ್ದು. ಸೂಪರ್ ಆಗಿದೆ. ಫಸ್ಟ್ ಗಣಪತಿಗೆ ಸ್ವಾಮಿ ಗಣಪತಿ ಕೈ ಮುಗಿದೀನಿ ಮಾಡ್ಲಿ. ಮಕ್ಕ ಹಿಡಿತೇನೆ, ಹೊಗೆ ಫ್ಯಾನ್ ಹಾಕಮ್ಮ. ಹೋಟ್ಲಲ್ಲಿ ಬಿಟ್ಟ ನೆನಪಾಗುತ್ತದ ಇವಾಗ. ನಾನು ಮಾಡ್ಬೇಕಾರೆ ಅವಳು ಹೋಟ್ಲಲ್ಲಿ ಮಾಡ್ದಂಗೆ ಆಗೋದು. ಕೆಂಪು ಕಲರ್ ಬರ್ಬೇಕಲ್ಲ. ಇನ್ನೊಂದು ಉಬ್ಬೆ ಹಾಕಿ ಎರಡು ಒಟ್ಟಿ ಬೇಸೋದು ಕೆಂಪಿಗೆ. ಹೌದಾ? ಅದು ಯಾಕೆಂದ್ರೆ ಬಾಣ್ಲೆ ತುಂಬಾ ಬಿಟ್ರೆ ಬೇಯೋದಿಲ್ಲ. ಇದು ಎರಡು ಸತಿ ಒಂದೇ ಸತಿ ಬೇಯಿಸಿದ್ರೆ ನಮ್ಗೆ ಸೌರನ್ ಕಲರು ಬೆಂದಿದ್ದು ಗೊತ್ತಾಗುತ್ತೆ. ಚುರ್ಚುರೇ ಬೇಸ್ಕೊಂಡು ಕುತ್ಕೊಂಡ್ ಬದ್ಲಿ ಎರಡು ಸತಿ ಹಿಂಗ್ ಬಿಟ್ಟಿದ್ದನ್ನ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ನನ್ನ ಮೊಮ್ಮಕ್ಳು ಇಂತ ಹಸಿ ತಿನ್ನೋದು ಭಾರಿ ಇಷ್ಟ, ಅರ್ಧಂಬರ್ಧ ಬೆಂದಿರೋದು. ಅವಕ್ಕೇನೋ ಅದೊಂದು ರುಚಿ. ಸಣ್ಣ ಮಕ್ಳಲ್ಲ. ನಿಮ್ಮ ಮೊಮ್ಮಕ್ಳಿಗೆ ಇಷ್ಟ? ಅಯ್ಯೋ ಇಷ್ಟ, ನಾ ಬಂದ ಸತಿ ಮಾಡ್ಸ್ಕೊಂಡ್ ತಗೊಂಡೋಗ್ತವೆ. ಎರಡು ಜೊತೆಗೆ ಹಾಕುದ? ಎರಡು ಉಬ್ಬಿನ ಒಟ್ಟಿಗೆ ಕೆಂಪು ಬೇಸೋದು. ಆದ್ರೆ ಹಸಿ ಬೆಂಡೆಕಾಯಿನ ಹಸಿ ಹಿಟ್ಟಲ್ಲಿ ಕಲಸಿದ್ರೆ ಬೇರೆ ನಿಧಾನ, ಆ ರೋಸ್ಟ್ ನಿಲ್ಲಲ್ಲ, ಮೆತ್ತಗಾಗೋಗ್ಬಿಡುತ್ತೆ. ನೋಡಿ ಎಷ್ಟು ಹಾಕೊಂಡು ಬೆಂಡೆಕಾಯಿ ಹಿಟ್ಟು ಹಾಕಿದ್ರೆ ಎಷ್ಟಾಗಿದೆ ಕಲಸಿ ಅಲ್ವಾ? ಈ ಬಾಂಡೆಲ್ ಹಾಕಿದ್ದು ನೊರ ಬರ್ತಾ ಇರುತ್ತೆ, ಆ ನೊರ ನಿಂತ್ರ ಮೇಲೆ ಬೆಂತು ಅಂತ ಅರ್ಥ. ಅದು ಅವಾಗ ಅದ್ರ ಬಣ್ಣ ನಂಗೆ ಸ್ವಲ್ಪ ಸೌರನ್ ಕಲರ್ ಬರುತ್ತೆ ಪಕಡದು. ಈಗ ಬಂದಿದೆ ನೋಡಿ, ಸ್ವಲ್ಪ ಸ್ವಲ್ಪ ಕರುಮ್ ಕುರುಮ್ ಅಲ್ಲ, ಬೆಂದೋಯ್ತು ಅಂತ ಕರುಮ್ ಕುರುಮ್ ಇರುತ್ತೆ ನೋಡಿ. ಈಗ ಒಂದ್ ಸ್ವಲ್ಪ ಬಣ್ಣ ಕೆಂಪರ್ಲಿಲ್ಲ, ಕೆಂಪಂತಲ್ಲ, ಇನ್ನು ನರ ನಿಲ್ಬೇಕದು, ಒಳ್ಳೆ ಬೆಂತನ್ನ ಅರ್ಥ. ಅಯ್ಯೋ ಟೈಮ್ ತುಂಬಾ ತಗೊಳತ್ತದು. ಬೆಂಡೆಕಾಯಿ ಪಕೋಡ ತಿನ್ನಕ್ ರುಚಿ, ಮಾಡಕ್ ಅಷ್ಟೇ ಕಷ್ಟ ಇದೆ ಅದು. ಎಲ್ಲ ಪಕೋಡದಂಗಲ್ಲ ಅದು. ಈರುಳ್ಳಿ ಪಕೋಡ ಕಣ್ಣು ಮುಚ್ಕೊಂಡ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.